ಸರ್, ಪ್ರಥಮವಾಗಿ ಎಲ್ಲ ಭಾರತೀಯರಿಗೂ, ಭಾರತೀಯ ಸೈನಿಕರಿಗೂ, ಏರ್ಫೋರ್ಸ್ ಆಗಲಿ, ನೇವಿ ಆಗಲಿ ಅಥವಾ ನಮ್ಮ ಭಾರತೀಯ ಸೈನ್ಯ ಏನು ದಳ ಇದೆ ಎಲ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಅವರು ಭಾರತೀಯರು ಎದಕ್ಕೂ ಹೆದರೋದಿಲ್ಲ, ಎದಕ್ಕೂ ಕುಗ್ಗೋದಿಲ್ಲ ಅಂತ ಇನ್ನೊಮ್ಮೆ ತೋರಿಸ್ಬಿಟ್ಟಿದ್ದಾರೆ. ಇದ್ರ ಹಿಂದೆ ಇರೋದು ನರೇಂದ್ರ ಮೋದಿ ಅವರದು ಒಂದು ದೃಢ ಇಚ್ಛಾಶಕ್ತಿ ಸರ್. ಅವರು ನಾವು ಝೀರೋ ಟಾಲರೆನ್ಸ್ ಫಾರ್ ಟೆರರಿಸಮ್ ಅಂತ ಏನು ನಮ್ಮದು ಟೆರರಿಸಮ್ ಬಗ್ಗೆ, ಆತಂಕವಾದಿಗಳ ಬಗ್ಗೆ ಏನದು ಪಾಲಿಸಿ ಇದೆ ಅದು ಇನ್ನೊಂದು ಸಲ ಸಾಬೀತು ಮಾಡಿದ್ದಾರೆ ಸರ್. ಇದು ಪಾಕಿಸ್ತಾನಕ್ಕೆ ಒಳ್ಳೊಳ್ಳೆ ನಾವು ತಿರ್ಗಾ ಮುರುಗಿ ನಾವು ಉತ್ತರ ಕೊಟ್ಟರು ಸರ್. ಪಾಕಿಸ್ತಾನ ಸುಧಾರಿಸೋ ಅಂತ ಯಾವುದೂ ಲಕ್ಷಣ ಕಾಣ್ತಿಲ್ಲ. ಮುಂಚೆ ಉರಿ ಹಮ್ಲೆ ಆಯಿತು, ಉರಿ ಆದಮೇಲೆ ಪುಲ್ವಾಮಾದಲ್ಲೂ ದಾಳಿ ಆಯಿತು. ಈಗ ಮೊನ್ನೆ ಪಹಲ್ಗಾಮ್ ಒಂದು ದಾಳಿ ಆಗಿತ್ತು. ಆವಾಗಿಂದಲೂ ಎಲ್ರಿಗೂ ಗೊತ್ತಿತ್ತು ಪಾಕಿಸ್ತಾನ ಮೇಲೆ ಏನಾದರೂ ಒಂದು ದೊಡ್ಡದು ಏನಾದರೂ ಆಗೇ ಆಗುತ್ತೆ. ನಿನ್ನೆ ರಾತ್ರಿ ಎಲ್ಲರೂ ಸಂಪೂರ್ಣ ಭಾರತೀಯರು ನೋಡಿದ್ದಾರೆ ಯಾವ ರೀತಿ ಪಾಕಿಸ್ತಾನ ಒಳಗಡೆ ಹೋಗಿ 9 ಜಾಗದಲ್ಲಿ ಒಂದು ದಾಳಿ ಮಾಡಿ ಎಷ್ಟೋ ಇನ್ನೂ ಸಂಖ್ಯೆ ಗೊತ್ತಾಗಿಲ್ಲ, ಬಟ್ ಎಷ್ಟೋ ಆತಂಕವಾದಿಗಳನ್ನ ಕೊಂದಿದ್ದಾರೆ. ಅದರಲ್ಲಿ ಮಸೂದ್ ಅಜರ್ ಅನ್ನೋ ಒಬ್ಬ ದೊಡ್ಡ ಆತಂಕವಾದಿ ಸರ್. ಅವನು ಪಾರ್ಲಿಮೆಂಟ್ ಮೇಲೆ ಅಲ್ಲಿಯಲ್ಲೂ ಅವನಿಗೆ ಸಹಭಾಗಿ ಇತ್ತು. ಆಮೇಲೆ ಅವನ್ನ ಪ್ಲೇನ್ ಹೈಜಾಕ್ ಮಾಡಿ ಅದರಿಂದ ಬಿಡಿಸ್ಕೊಂಡು ಹೋಗಿದ್ದ ಅಂತ ಅವ್ನ ತಮ್ಮ ಕೂಡ ಅದರಲ್ಲಿ ಇದ್ದ ಅಂತ ಒಂದು ಕನ್ಫರ್ಮೇಷನ್ ಇದೆ. ಮಸೂದ್ ಅಜರ್ನ ಕೊಂದಿದ್ದು ಇದು ಏನಾದರೂ ನಿಜ ಇದ್ದರೆ ಸರ್, ಇದು ಭಾರತೀಯ ಸೈನ್ಯಕ್ಕೆ ಸಿಕ್ಕಂಥ ಅತ್ಯಂತ ದೊಡ್ಡದಾದಂಥ ಒಂದು ಸಕ್ಸೆಸ್ ಸರ್. ಇದು ಸಕ್ಸೆಸ್ ಸಿಕ್ಕಿದೆ. ನೋಡಿ, ಪ್ರತಿಯೊಬ್ಬ ಭಾರತೀಯನಿಗೆ ಸಂತೋಷ ಪಡುವಂಥ ವಿಚಾರ. ಯಾಕಂದರೆ ಒಂದು ಶತ್ರು ದೇಶ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಭಾರತ ದೇಶದಲ್ಲಿ ಒಂದು ಉದ್ಭುತವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಕೇಂದ್ರ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಜಟಾಪಟಿ ಏರ್ಪಟ್ಟಿತ್ತು. ನಿನ್ನೆದ ವಿಷಯನ ವಿರೋಧ ಪಕ್ಷದವರು ಒಪ್ಪಿಕೊಳ್ಳೋದಾದ್ರೆ ಪ್ರತಿಯೊಬ್ಬ ಭಾರತೀಯನೂ ಒಪ್ಪಿಕೋಬೇಕಾಗತ್ತೆ. ಈ ಕ್ರೆಡಿಟ್ ಕೇಂದ್ರ ಸರ್ಕಾರಕ್ಕೆ ಮತ್ತು ಸೈನ್ಯಕ್ಕೆ ಸಂಪೂರ್ಣವಾಗಿ ಸಲ್ಲಬೇಕಾಗ್ತದೆ. ಮುಂಬರುವ ದಿನಗಳಲ್ಲಿ ಶತ್ರು ರಾಷ್ಟ್ರವು ಕೂಡ ಅತ್ಯಂತ ಅಂಜಿಕೆಯಿಂದ ಮತ್ತು ಭಯದ ವಾತಾವರಣ, ಭಾರತ ದೇಶ ಅಂದ್ರೆ ಭಯದ ವಾತಾವರಣ ನಿರ್ಮಾಣ ಆಗೈತೆ. ಈ ಮುಂಬರುವ ದಿನಗಳಲ್ಲಿ ಕೂಡ ಪಾಕಿಸ್ತಾನ ಆಗಿರ್ಬೇಕು, ಆಜುಬಾಜು ದೇಶಗಳು ಆಗಿರ್ಬೇಕು, ಭಾರತ ತಂಟೆಗೆ ಬರಬೇಕಾದ್ರೆ 100 ಸಲ ವಿಚಾರ ಮಾಡುವಂಥ ಒಂದು ಘಟನೆ ನಿನ್ನೆ ರಾತ್ರಿ ನಡೆದಿತ್ತು. ಭಾರತ ದೇಶ ಸಂಭ್ರಮ ಪಡುವಂಥ ವಿಷಯವೈತಿ. ನನ್ನ ಹೆಸರು ಮಾಂತೇಶ್ ಪಾಟೀಲ್, ಅಡ್ವೊಕೇಟ್. ಮತ್ತು ಅಷ್ಟೇ.